ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 20th ಮೇದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಾಟ್ ಈಸ್ ದ ನೇಮ್ ಆಫ್ ದ ಸೈಕ್ಲೋನ್ ದಟ್ ಹಿಟ್ ದ ಕೋಸ್ಟ್ ಆಫ್ ಒಡಿಶಾ ಆ್ಯಂಡ್ ವೆಸ್ಟ್ ಬೆಂಗಾಲ್? ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ತೀರವನ್ನು ಅಪ್ಪಳಿಸಿದ ಸೈಕ್ಲೋನಿನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಅಂಫಾನ್. ಸೈಕ್ಲೋನ್ ಅಂಫಾನ್. ಮೇ 18ರ ಸಂಜೆಯ ವೇಳೆಗೆ ಅಂಫಾನ್ ಚಂಡಮಾರುತವು ಸೂಪರ್ ಸೈಕ್ಲೋನಿಕ್ ಚಂಡಮಾರುತವಾಗಿ ಬದಲಾಗಲಿದೆ ಮತ್ತು ಮೇ 20ರಂದು ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ತೀರವನ್ನು ಅಪ್ಪಳಿಸಲಿದೆ ಎಂದು ಗೃಹ ಸಚಿವಾಲಯ ಹೇಳಿದೆ. ಅಂಡ್ ಸ್ನೇಹಿತರೆ, ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ತೀವ್ರವಾಗಿ ಮಾರ್ಪಟ್ಟಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಈ ಹಿಂದೆ ತಿಳಿಸಿತು. ಸ್ನೇಹಿತರೆ, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಆ್ಯಂಡ್ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ದು ಸ್ಥಾಪನೆ 1875ನಲ್ಲೇ ಆಗಿದೆ. ಆ್ಯಂಡ್ ಸ್ನೇಹಿತರೆ, ಪ್ರಸ್ತುತ ಭಾರತೀಯ ಹವಾಮಾನ ಇಲಾಖೆಯ ಡೈರೆಕ್ಟರ್ ಜನರಲ್ ಡಾಕ್ಟರ್ ಮೃತ್ಯುಂಜಯ್ ಮೊಹಪಾತ್ರ. ವಿಚ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಲಾಂಚ್ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನಾ? ಯಾವ ರಾಜ್ಯ ಸರ್ಕಾರವು ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನೆಯನ್ನು ಪ್ರಾರಂಭಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಛತ್ತೀಸ್ಗಢ ರಾಜ್ಯ. ಛತ್ತೀಸ್ಗಢ ರಾಜ್ಯ ಸರ್ಕಾರ ತನ್ನ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನೆಯನ್ನು ಮೇ 21ರಂದು ಪ್ರಾರಂಭಿಸಲಿದೆ. ಆ್ಯಂಡ್ ಸ್ನೇಹಿತರೆ, ಈ ದಿನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆ. ಆ್ಯಂಡ್ ಸ್ನೇಹಿತರೆ, ನಡೆಯುತ್ತಿರುವ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ಪ್ರಭಾವಿತವಾಗಿರುವ ರಾಜ್ಯದ ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜಿಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. ಛತ್ತೀಸ್ಗಢದ ಗವರ್ನರ್ ಸ್ನೇಹಿತರೆ ಅನುಸುಯಾ ಯುಕೆ. ಆ್ಯಂಡ್ ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್. Which among the following two countries are not signatories of the European Union-backed resolution on COVID-19 response? ಈ ಕೆಳಗಿನ ಎರಡು ದೇಶಗಳಲ್ಲಿ ಯುರೋಪಿಯನ್ ಯೂನಿಯನ್ ಬೆಂಬಲಿತ ಕೋವಿಡ್-19 ಪ್ರತಿಕ್ರಿಯೆ ನಿರ್ಣಯಕ್ಕೆ ಯಾರೂ ಸಹಿ ಹಾಕಿಲ್ಲ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, US ಆ್ಯಂಡ್ ಚೈನಾ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಚೈನಾ. ಭಾರತ ಸೇರಿದಂತೆ 116 ರಾಷ್ಟ್ರಗಳ ಒಕ್ಕೂಟವು ಕೋವಿಡ್-19 ವೈರಸ್ನ ಮೂಲದ ಬಗ್ಗೆ ಸ್ವತಂತ್ರ ವಿಚಾರಣೆಗೆ ಆಸ್ಟ್ರೇಲಿಯಾದ ಒತ್ತಾಯಕ್ಕೆ ಬೆಂಬಲವನ್ನು ನೀಡಿದೆ. ಆ್ಯಂಡ್ ಸ್ನೇಹಿತರೆ, ಯುರೋಪಿಯನ್ ಯೂನಿಯನ್ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ಕೋವಿಡ್-19 ಪ್ರತಿಕ್ರಿಯೆ ಕುರಿತು ನಿರ್ಣಯವನ್ನು ಮುಂದಿಡಲಿದೆ. ಆ್ಯಂಡ್ ಸ್ನೇಹಿತರೆ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಚೈನಾ ಈ ನಿರ್ಣಯಕ್ಕೆ ಸಹಿ ಹಾಕಿಲ್ಲ. ಆದರೆ ಸ್ನೇಹಿತರೆ, ಅವರು ಈ ವಿಷಯದಲ್ಲಿ ಯಾವುದೇ ಆಕ್ಷೇಪಣೆ ಹೊರಡಿಸಿಲ್ಲ. When did the Maharashtra CM Uddhav Thackeray take oath as a member of Legislative Council? ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಯಾವಾಗ ಪ್ರಮಾಣ ವಚನ ಸ್ವೀಕರಿಸಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಮೇ 18. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಮೇ 18ರಂದು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಆ್ಯಂಡ್ ಸ್ನೇಹಿತರೆ, ಕೌನ್ಸಿಲ್ ಉಪಾಧ್ಯಕ್ಷ ನೀಲಂ ಗೋರೆ, 4 ಬಿಜೆಪಿ ಅಭ್ಯರ್ಥಿಗಳು, 2 NCP ಅಭ್ಯರ್ಥಿಗಳು ಮತ್ತು 1 ಕಾಂಗ್ರೆಸ್ ಅಭ್ಯರ್ಥಿ ಸೇರಿದಂತೆ ಮಹಾರಾಷ್ಟ್ರದ CM ಜೊತೆಗೆ ಇತರು 8 ಮಂದಿ ಪರಿಷತ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಮಹಾರಾಷ್ಟ್ರದ ಗವರ್ನರ್ ಸ್ನೇಹಿತರೆ ಭಗತ್ ಸಿಂಗ್ ಕೋಶ್ಯಾರಿ. ಆ್ಯಂಡ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ. ಆ್ಯಂಡ್ ಸ್ನೇಹಿತರೆ, ಮಹಾರಾಷ್ಟ್ರ ಡೇ ಮೇ 1ರಂದು ಆಚರಿಸಲಾಗುತ್ತದೆ. US private equity firm General Atlantic has decided to invest 6,600 crore in which among the following Indian companies? US ಖಾಸಗಿ ಇಕ್ವಿಟಿ ಸಂಸ್ಥೆ ಜನರಲ್ ಅಟ್ಲಾಂಟಿಕ್ ಈ ಕೆಳಗಿನ ಭಾರತೀಯ ಕಂಪನಿಗಳಲ್ಲಿ 6,600 ಕೋಟಿ ಹೂಡಿಕೆ ಮಾಡಲು ನಿರ್ಧರಿಸಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ರಿಲಯನ್ಸ್ ಜಿಯೋ. US ಹೂಡಿಕೆ ಸಂಸ್ಥೆಯಾದ ಜನರಲ್ ಅಟ್ಲಾಂಟಿಕ್ 1.34% ಪಾಲನ್ನು ಜಿಯೋ ಪ್ಲಾಟ್ಫಾರ್ಮ್ಗಳಲ್ಲಿ ಸುಮಾರು 6,600 ಕೋಟಿ ಹೂಡಿಕೆ ಮಾಡಲು ನಿರ್ಧರಿಸಿದೆ. ಆ್ಯಂಡ್ ಸ್ನೇಹಿತರೆ, ವಿಸ್ಟಾ ಇಕ್ವಿಟಿ ಪಾರ್ಟ್ನರ್ಸ್ ಖಾಸಗಿ ಇಕ್ವಿಟಿ ಸಂಸ್ಥೆ ಸಿಲ್ವರ್ ಲೇಕ್ ಮತ್ತು ಫೇಸ್ಬುಕ್ ನಂತರ ಕಳೆದ ತಿಂಗಳಲ್ಲಿ ರಿಲಯನ್ಸ್ ಜಿಯೋದಲ್ಲಿ ಇದು 4ನೇ ಅತಿ ದೊಡ್ಡ ಹೂಡಿಕೆಯಾಗಿದೆ. ಜಿಯೋ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ದು ಫೌಂಡರ್ ಸ್ನೇಹಿತರೆ ಮುಕೇಶ್ ಅಂಬಾನಿ. ಆ್ಯಂಡ್ ಜಿಯೋದು ಸ್ಥಾಪನೆ 2007ನಲ್ಲಿ ಆಗಿದೆ.
ವಿಚ್ ಸ್ಟೇಟ್ ಹ್ಯಾಸ್ ಡಿಸೈಡೆಡ್ ಟು ಪ್ರೊವೈಡ್ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಟಿವಿ ಸೆಟ್ಸ್ ಟು ಕೋವಿಡ್-19 ಪೇಷಂಟ್ಸ್? ಕೋವಿಡ್-19 ರೋಗಿಗಳಿಗೆ ವಿಡಿಯೋ ಕರೆ ಮಾಡುವ ಸೌಲಭ್ಯ ಟಿವಿ ಸೆಟ್ಗಳನ್ನು ಒದಗಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮಧ್ಯಪ್ರದೇಶ್. ಕೋವಿಡ್-19 ರೋಗಿಗಳಿಗೆ ವಿಡಿಯೋ ಕರೆ ಮಾಡುವ ಸೌಲಭ್ಯ ಮತ್ತು ಟಿವಿ ಸೆಟ್ಗಳನ್ನು ನೀಡಲು ಮಧ್ಯಪ್ರದೇಶ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಆ್ಯಂಡ್ ಸ್ನೇಹಿತರೆ ಈ ಉಪಕ್ರಮವನ್ನು ಮೊದಲು ಇಂದೋರ್ನಲ್ಲಿ ಪ್ರಾರಂಭಿಸಲಾಗಿದೆ. ಆ್ಯಂಡ್ ಸ್ನೇಹಿತರೆ ಇದು ಯಶಸ್ವಾದರೆ ರಾಜ್ಯದ ಎಲ್ಲ ಪ್ರಮುಖ ಆಸ್ಪತ್ರೆಗಳಲ್ಲಿ ಕೊರೋನಾ ಸೋಂಕಿತ ರೋಗಿಗಳ ವಾರ್ಡ್ಗಳಲ್ಲಿ ಈ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಆ್ಯಂಡ್ ಸ್ನೇಹಿತರೆ ರೋಗಿಗಳಿಗೆ ಸಹಾಯ ಮಾಡುವುದು ಮತ್ತು ಖಿನ್ನತೆ ಮತ್ತು ಬೇಸರದಿಂದ ರಕ್ಷಿಸುವುದು ಈ ಕ್ರಮದ ಮುಖ್ಯ ಉದ್ದೇಶವಾಗಿದೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಶಿವರಾಜ್ ಸಿಂಗ್ ಚೌಹಾಣ್ ಆ್ಯಂಡ್ ಮಧ್ಯಪ್ರದೇಶದ ಗವರ್ನರ್ ಲಾಲ್ಜಿ ಟಂಡನ್. National award-winning director Ratnakar Matkari passed away after testing positive for coronavirus. He belonged to which state? ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಿರ್ದೇಶಕ ರತ್ನಾಕರ್ ಮಟ್ಕಾರಿ ಅವರು ಕೊರೋನಾ ವೈರಸ್ ಕಾರಣದಿಂದಾಗಿ ಮೇ 17ರಂದು ನಿಧನರಾದರು. ಸ್ನೇಹಿತರೆ ಅವರು ಯಾವ ರಾಜ್ಯಕ್ಕೆ ಸೇರಿದವರು? ರತ್ನಾಕರ್ ಮಟ್ಕಾರಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಹಾರಾಷ್ಟ್ರ. ಖ್ಯಾತ ಮರಾಠಿ ರಂಗಭೂಮಿಯ ಪರ್ಸನಾಲಿಟಿ ರತ್ನಾಕರ್ ಮಟ್ಕರಿ 2020 ಮೇ 17ರಂದು ತಮ್ಮ 81ನೇ ವಯಸ್ಸಿನಲ್ಲಿ ಮುಂಬೈನಲ್ಲಿ ನಿಧನರಾದರು. ಸ್ನೇಹಿತರೆ ಅವರು 4 ದಿನಗಳ ಮೊದಲ ಕೊರೋನಾ ವೈರಸ್ಗೆ ಪಾಸಿಟಿವ್ ಟೆಸ್ಟ್ ಆಗಿದ್ದರು ಮತ್ತು ಚಿಕಿತ್ಸೆಗೆ ಒಳಗಾಗಿದ್ದರು. ಆ್ಯಂಡ್ ಸ್ನೇಹಿತರೆ ರತ್ನಾಕರ್ ಮಟ್ಕರಿ ಅವರು ಪ್ರಾದೇಶಿಕ ವರ್ಗ ವಿಭಾಗದಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶಕರಿಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದ್ದರು. Which among the following day was observed annually on May 16 in India, suggested by the Union Health Ministry? ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚಿಸಿದ ಪ್ರಕಾರ ಭಾರತದಲ್ಲಿ ವಾರ್ಷಿಕವಾಗಿ ಮೇ 16ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನ್ಯಾಷನಲ್ ಡೆಂಗ್ಯೂ ಡೇ. ಸ್ನೇಹಿತರೆ ಪ್ರತಿ ವರ್ಷ ಮೇ 16ರಂದು ಭಾರತದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಆಚರಿಸಲಾಗುತ್ತದೆ, ನ್ಯಾಷನಲ್ ಡೆಂಗ್ಯೂ ಡೇ. ಆ್ಯಂಡ್ ಸ್ನೇಹಿತರೆ ಡೆಂಗ್ಯೂ ತಡೆಗಟ್ಟುವಿಕೆ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಡೆಂಗ್ಯೂ ಹರಡುವ ಮೊದಲು ವೆಕ್ಟರ್ ಹರಡುವ ರೋಗ ಮತ್ತು ಸನ್ನದ್ಧತೆಯನ್ನು ನಿಯಂತ್ರಿಸಲು ಇದನ್ನು ಆಚರಿಸಲಾಗುತ್ತದೆ. ಡೆಂಗ್ಯೂ ವೈರಸ್ ಕಾಯಿಲೆ ಆಗಿದ್ದು ಅದು ಸೊಳ್ಳೆಯಿಂದ ಉಂಟಾಗುತ್ತದೆ. ಆ್ಯಂಡ್ ಸ್ನೇಹಿತರೆ ಇದು ತಲೆನೋವು ಮತ್ತು ಕಿಲು ನೋವಿನೊಂದಿಗೆ ಹೆಚ್ಚಿನ ಜ್ವರಗಳಂಥ ಜ್ವರ ಥರದ ಕಾಯಿಲೆಗೆ ಕಾರಣವಾಗಬಹುದು. ಸೊ ರಾಷ್ಟ್ರೀಯ ಡೆಂಗ್ಯೂ ದಿನ ಮೇ 16ರಂದು ಆಚರಿಸಲಾಯಿತು. ವೆನ್ ವಾಸ್ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಆರ್ಗನೈಸ್ಡ್ ಬೈ ಯುನೆಸ್ಕೋ ಅಬ್ಸರ್ವ್ಡ್ ಆನ್ಯುವಲಿ? ವಾರ್ಷಿಕವಾಗಿ ಯುನೆಸ್ಕೋ ಆಯೋಜಿಸಿದ ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನು ಯಾವಾಗ ಆಚರಿಸಲಾಯಿತು? ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೇ 16 ಮೇ 16ರಂದು ಆಚರಿಸಲಾಯಿತು. ಸ್ನೇಹಿತರೆ ಜಾಗತಿಕವಾಗಿ ಗ್ಲೋಬಲಿ ಪ್ರತಿ ವರ್ಷ ಮೇ 16ರಂದು ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನು ಆಚರಿಸಲಾಗುತ್ತದೆ, ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್. ಆ್ಯಂಡ್ ಸ್ನೇಹಿತರೆ 1960ರಲ್ಲಿ ಭೌತ ವಿಜ್ಞಾನಿ ಮತ್ತು ಇಂಜಿನಿಯರ್ ಥಿಯೋಡಾರ್ ಮೈಮನ್ ಅವರ ಲೇಸರಿನ ಮೊದಲ ಯಶಸ್ವಿ ಕಾರ್ಯಾಚರಣೆಯ ವಾರ್ಷಿಕೋತ್ಸವವನ್ನು ಈ ದಿನವನ್ನು ಸೂಚಿಸುತ್ತದೆ. ಆ್ಯಂಡ್ ಸ್ನೇಹಿತರೆ ವಿಜ್ಞಾನ, ಸಂಸ್ಕೃತಿ, ಕಲೆ, ಶಿಕ್ಷಣ ಮತ್ತು ಸುಸ್ಥಿರ ಅಭಿವೃದ್ಧಿ ಮತ್ತು ಇಂಧನ ಕ್ಷೇತ್ರಗಳಲ್ಲಿ ಬೆಳಕು ವಹಿಸುವ ಪಾತ್ರವನ್ನು ಯುನೆಸ್ಕೋ ಈ ದಿನ ಆಯೋಜಿಸಿದೆ. Who authored the book titled Wuhan Diary Dispatches from a Quarantined City? ವುಹಾನ್ ಡೈರಿ ಡಿಸ್ಪ್ಯಾಚಸ್ ಫ್ರಮ್ ಅ ಕ್ವಾರಂಟೈನ್ ಸಿಟಿ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಫಾಂಗ್ ಫಾಂಗ್. ಚೀನಾದ ಸಾಹಿತ್ಯ ಬರಹಗಾರ ಫಾಂಗ್ ಫಾಂಗ್ ಬರೆದ ವುಹಾನ್ ಡೈರಿ ಡಿಸ್ಪ್ಯಾಚಸ್ ಫ್ರಮ್ ಅ ಕ್ವಾರಂಟೈನ್ ಸಿಟಿ ಎಂಬ ಪುಸ್ತಕವನ್ನು ಆನ್ಲೈನ್ ಡೈರಿ ನಮೂದುಗಳು ಮತ್ತು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳ ಸಂಕಲನವಾಗಿದ್ದು, ಸ್ನೇಹಿತರೆ ಇದು ಕೋವಿಡ್-19 ಸಮಯದಲ್ಲಿ 60 ದಿನಗಳ ಲಾಕ್ಡೌನ್ ಅನ್ನು ದಾಖಲಿಸುತ್ತದೆ. ಆ್ಯಂಡ್ ಸ್ನೇಹಿತರೆ ಈ ಪುಸ್ತಕವನ್ನು ಭಾರತದಲ್ಲಿ 2020 ಮೇ 15ರಂದು ಈ ಬುಕ್ ರೂಪದಲ್ಲಿ ಬಿಡುಗಡೆ ಮಾಡಲಾಯಿತು. ಆ್ಯಂಡ್ ಸ್ನೇಹಿತರೆ ಈ ಪುಸ್ತಕವನ್ನು ಹಾಪರ್ ನಾನ್ ಫಿಕ್ಷನ್ ಪ್ರಕಟಿಸಿದೆ. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ದ ಪೊಲೀಸ್ ಆಫ್ ವಿಚ್ ಸ್ಟೇಟ್ ಗಾಟ್ ಇಂಡಿಯಾಸ್ ಫಸ್ಟ್ ಥರ್ಮಲ್ ಕೊರೋನಾ ಕಾಂಬ್ಯಾಟ್ ಹೆಡ್ ಗೇರ್? ಯಾವ ರಾಜ್ಯ ಪೊಲೀಸರು ಭಾರತದ ಮೊದಲ
ಥರ್ಮಲ್ ಕೊರೋನಾ ಕಾಂಬ್ಯಾಟ್ ಹೆಡ್ಗೇರ್ ಪಡೆದರು? ಇದಕ್ಕೆ ಉತ್ತರ ಸ್ನೇಹಿತರೆ ಡೆಲ್ಲಿ ಪೊಲೀಸ್. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ವೆನ್ ಈಸ್ ದ ನ್ಯಾಷನಲ್ ಎಂಡೇಂಜರ್ಡ್ ಸ್ಪೀಷೀಸ್ ಡೇ 2020 ಅಬ್ಸರ್ವ್ಡ್? ರಾಷ್ಟ್ರೀಯ ಅಳಿವಿಂಚಿನಲ್ಲಿರುವ ಪ್ರಭೇದಗಳ ದಿನ 2020 ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಮೇ 15. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ವುಹಾನ್ ಡೈರಿ ಡಿಸ್ಪ್ಯಾಚಸ್ ಫ್ರಮ್ ಅ ಕ್ವಾರಂಟೈನ್ ಸಿಟಿ? ವುಹಾನ್ ಡೈರಿ ಡಿಸ್ಪ್ಯಾಚಸ್ ಫ್ರಮ್ ಅ ಕ್ವಾರಂಟೈನ್ ಸಿಟಿ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ವಾಟ್ ಈಸ್ ದ ನೇಮ್ ಆಫ್ ಸೈಕ್ಲೋನ್ ದಟ್ ಹಿಟ್ ದ ಕೋಸ್ಟ್ ಆಫ್ ಒಡಿಶಾ ಅಂಡ್ ವೆಸ್ಟ್ ಬೆಂಗಾಲ್? ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ತೀರವನ್ನು ಅಪ್ಪಳಿಸಿದ ಸೈಕ್ಲೋನಿನ ಹೆಸರೇನು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.